ರಾಜ್ಯಕ್ಕೆ ಕಾಂಗ್ರೆಸ್ಸಿನ ವಸೂಲಿಗೆ ಬಂದಂತಹ ಸುರ್ಜೇವಾಲಾ ಅವರು ನಮ್ಮ ಡಿಎನ್ಎ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಇವರ ತುಷ್ಟೀಕರಣ ಪರಿಣಾಮವಾಗಿ ನೇಹಾಗೆ ನ್ಯಾಯ ಕೊಡಿಸುವಲ್ಲಿ ವಿಫಲರಾದರು. ಇಡೀ ದೇಶದಲ್ಲಿ ಸರ್ಕಾರ ರಚಿಸಲು 272 ಸ್ಥಾನ ಬೇಕು. ಇವರು ಸ್ಪರ್ಧಿಸಿದ್ದು ಬರೀ 230 ಸ್ಥಾನ. ಅದರಲ್ಲೂ ಇವರು ಚೊಂಬು ಹಿಡಿದು ನಿಂತಿದ್ದಾರೆ. ಮೋದಿ ಬರೋ ಮೊದಲು ಕಾಂಗ್ರೆಸ್ಸಿಗರು ಚೊಂಬು ಹಿಡಿದು ಹೋಗುತ್ತಿದ್ರು. ಮೋದಿ ಬಂದ ಮೇಲೆ ಅದನ್ನ ನಿಲ್ಲಿಸಿದ್ದಾರೆ. ಆದರೆ ಇವರು ಈಗ ಚೊಂಬು ಹಿಡಿದು ಹೊರಟಿದ್ದಾರೆ. ನಾವು 12 ಕೋಟಿಗಿಂತ ಹೆಚ್ಚು ಶೌಚಾಲಯ ಕಟ್ಟಿಸಿಕೊಟ್ಟಿದ್ದೇವೆ ಎಂದು ಪ್ರಹ್ಲಾದ್ ಜೋಶಿ ಅವರು ಹೇಳಿದರು. ನಾನು ನೋಡಿದಂತಂದ್ರೆ ಒಬ್ಬ ಸರಳ ಸಜ್ಜನ ರಾಜಕಾರಣಿಗಳು ಬೆಂಗಳೂರು ಎಷ್ಟು ಸರಳವಾಗಿ ಮಾತಾಡಿದ್ರು. ಇಲ್ಪ ಏನು ಕೇಳ್ತಿದ್ರು ನಮ್ಮ ಬರ್ರು ಈಗ ಅಂದ್ರೆ ಇಂಥ ಅನೇಕರು ಮಾತಾಡ್ಯಾರ. ನಾಗರಾಜ್ ಚೆಂಬಿ ಆದಿಯಾಗಿ ಅವ್ರು ಹೇಳಿದಾಗ ನಾನು ಯಾರ್ದು ಹೆಸರು ತಗೊಳ್ಳೋದಿಲ್ಲ. ಎಲ್ಲ ಪ್ರಮುಖರೇ ಎಲ್ಲ ಇರೋ ಪ್ರಮುಖರು ಅದೇ ಅದಕ್ಕೆ ಗಟ್ಟಿಯಾಗಿ ನಿಂತು ಒಂದ್ ನಿಮಿಷ ಎಲ್ಲ ಕಡೆ ಅಡ್ಡಾಡ್ರಿ. ಬರೀ ನಿಮ್ ಊರಾಗ 70% ಕೊಡ್ತೀವಿ ಅಂತಲ್ಲ, ಅಕ್ಕಪಕ್ಕದ ಹಳ್ಳಿಗೂ ಅಡ್ಡಾಡಿ. ಇನ್ನು ಬಹಳ ಹಳ್ಳಿಗೆ ಹೋಗೋದವ. ಇಲ್ಲಿ ಹಿಂದೆ ಕೂತವ್ರದ್ದು ಎಲ್ಲ ಆಶೀರ್ವಾದ ಇರ್ಲಿ, ಆ ಕಡೆ ಕೂತವ್ರದ್ದು ಎಲ್ಲ ಕಾಂಗ್ರೆಸ್ಸಿನ ಒಂದ್ ನಿಮಿಷ ತಡೆಯೋ. ಕಾಂಗ್ರೆಸ್ಸಿನ ವಸೂಲಿಗೆ ಬಂದಂತ ಸುರ್ಜೇವಾಲಾ ಅವರು ಇಲ್ಲಿಂದ ತಗೊಂಡು ಹೋಗಿ ಬೇರೆ ಕಡೆ ಕೊಡೋರಿಗೆ, ಯಾಕಂದ್ರೆ ಇದೇ ಒಂದೇ ATM. ಈಗ ಸುರ್ಜೇವಾಲಾ ಅವರು ನಮ್ಮ DNA ಬಗ್ಗೆ ಪ್ರಶ್ನೆ ಮಾಡ್ಯಾರ. ಕಾಂಗ್ರೆಸ್ಸಿನ DNA ತುಷ್ಟೀಕರಣದ ಪರಿಣಾಮವಾಗಿ ಇವತ್ತು ನೇಹಾಗ ನ್ಯಾಯವನ್ನ ಕೊಡಿಸ್ಬೇಕು ಅನ್ನುವಂಥದ್ರಲ್ಲಿ ಅವರು ವಿಫಲರಾದ್ರು. ಯಾವಾಗ ಜನ ನಿಂತು ಹೋರಾಟ ಮಾಡಿದ್ರು ನೇಹಾ ಹಿರೇಮಠ, ಅವಾಗ ಹೊರಗೆ ಬಂದರು. ಇದೇ ಹೋರಾಟ ಅಲ್ಲಿ ದಲಿತ ವ್ಯಕ್ತಿನ ಮಾಡಿದಲ್ಲಿ ಈ ಸಿಂಪತಿ ಇಲ್ಲ, ಯಾಕಂದ್ರೆ ಅಲ್ಲಿ ಹೋರಾಟ ಆಗಿಲ್ಲ. ಧಾರವಾಡ ಈ ಭಾಗದ ಎಲ್ಲ ಜನ, ಇಡೀ ಕರ್ನಾಟಕದ ಜನ, ಇವರು ಜಾಗೃತ ಜನ. ಹೋರಾಟ ಆಯ್ತು, ಇಡೀ ರಾಜ್ಯಕ್ಕೆ ಪಸರಿಸ್ತು. ಇವ್ರು ಮಾಡ್ತಾ ಇದ್ದಾರೆ. ಇವರು DNA ಇದೆ, ಡಬಲ್ ಸ್ಟ್ಯಾಂಡರ್ಡ್ DNA. ಅದೇ ರೀತಿ ಇಡೀ ದೇಶದಲ್ಲಿ ಸರ್ಕಾರ ರಚಿಸ್ಲಿಕ್ಕೆ 272 ಸೀಟ್ ಬೇಕು. 230 ಸೀಟ್ ನಿಂತಾರ. 230 ಸೀಟ್ ನಿಂತಂಥವ್ರು ಇವರು ಚಂಬ್ ಹಿಡ್ಕೊಂಡು ಅಡ್ಡಾಡ್ತಾ ಇದ್ದಾರೆ. ಮೋದಿಯವರು ಬರೋಕ್ಕಿಂತ ಮೊದಲು ನೀವೆಲ್ಲ ಚಂಬ್ ಹಿಡ್ಕೊಂಡು ಹೋಗ್ತಿದ್ರಿ. ಕಾಂಗ್ರೆಸ್ ಪಾರ್ಟಿಯವರು, ಹಳ್ಳಿಯೊಳಗೆ ಯಾರು ಲೀಡರ್ಸ್ ಇದ್ರು ಎಲ್ಲಾರು, ಎಲ್ಲಾ ಜನನು ಮೋದಿಯವರು ಬಂದ್ಮೇಲೆ ಟಾಯ್ಲೆಟ್ ಕೊಟ್ಟು ಚಂಬ್ ಬಂದ್ ಮಾಡಿಸ್ಯಾರ. ಆದ್ರೆ ಇವ್ರು ಚಂಬ್ ಹಿಡ್ಕೊಂಡು ಹೊಂಟಾರ. ನಾವು ಚಂಬ್ ಬಂದ್ ಮಾಡಿಸ್ಬೇಕಂತ ತಿಳ್ಕೊಂಡು ನಾವು ಪ್ರಯತ್ನ ಮಾಡಿ 12 ಕೋಟಿಗಿಂತ ಹೆಚ್ಚು ಟಾಯ್ಲೆಟ್ ಕಟ್ಟಿಸ್ಕೊಟ್ಟಿವಿ ನಾವು ದುಡ್ಡು ಹಾಕಿ. ಇವ್ರು ಬರೋ ತನಕ ಮಾಡಿರ್ಲಿಲ್ಲ ಅದನ್ನ. ಆದ್ರೆ ಇವ್ರು ಚಂಬ್ ಹಿಡ್ಕೊಂಡು ಊರ್ ತುಂಬ ಅಡ್ಡಾಡ್ತಿದ್ದಾರೆ. ಜನ ನಿಮಗೆ ಚೊಂಬ ಕೊಡ್ತಾರ ಅನ್ನುವಂಥದ್ದನ್ನ ನಾವು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀವಿ. ಈಗ ರಜತ್ ಉಳ್ಳಾಗಡ್ಡಿ ಮಠ ಅವರು ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ ಮೂರ್ತಿ ಇರೋ ಬದ್ಲಿ ಚಂಬ್ ಬಿಟ್ಟು ಒಂದು ಪೋಸ್ಟ್ ಮಾಡಿದ್ದಾರೆ ಸರ್. ಅಂದ್ರೆ ಕಿತ್ತೂರಾಣಿ ಚೆನ್ನಮ್ಮಗೆ ಅವಮಾನ ಮಾಡಿದಂತ. ಖಂಡಿತವಾಗಿ ಕಿತ್ತೂರಾಣಿ ಚೆನ್ನಮ್ಮಗೆ ಅಪಮಾನ ಇದು. ಅಲ್ಲಿ ಚಂಬ್ ಬಿಡುದು ಅಂತಂದ್ರೆ ಅವರು ಚಂಬ್ ಹಿಡ್ಕೊಂಡು ಹೋಗ್ತಾರೆ, ನೆನ್ಪಿಟ್ಕೊಳ್ಳೋ. ಸರ್, ಈಗ ನೇಹಾ ಅವ್ರ ಮನೆಗೆ ಸಿದ್ದರಾಮಯ್ಯ ಭೇಟಿ ಕೊಡ್ತಾರೆ. ಎಲ್ಲಾ ಜನ ಎದ್ದು ರೊಚ್ಚಿಗೆದ್ದು ಚೀತು ಅಂತ ಬೈದ್ ನಾನು.